ಹಿಂದೂ ರಾಷ್ಟ್ರವನ್ನ ಮಾಡ್ಲಿಕ್ಕೆ ಯಾರೇ ಅಡ್ಡ ಬಂದರೂ ಕೂಡ ಅವ್ರ ತಾಕತ್ತನ್ನ ನಾನು ಸವಾಲು ಹಾಕ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡ್ತೀರಿ. ಹಿಂದೂ ರಾಷ್ಟ್ರ ಅಂದ್ರೆ ಏನು ಅನಂತಕುಮಾರ್ ಹೆಗಡೆ ಅವ್ರ ಪ್ರಕಾರ? ಅಲ್ಲಿ ಬೇರೆ ಧರ್ಮೀಯರಿಗೆ ಅವಕಾಶವೇ ಇಲ್ವಾ? 100% ನಾನು ಹೇಳಿದ್ದು ಹೌದು. ನಾನು ಹೇಳಿದ್ದನ್ನು ಮತ್ತೊಮ್ಮೆ ದೃಢೀಕರಿಸ್ತೀನಿ. ನಮ್ಮ ಗುರಿ ಹಿಂದೂ ರಾಷ್ಟ್ರ ಮಾಡ್ತಕ್ಕಂಥದ್ದೇ. ಹಿಂದೂ ರಾಷ್ಟ್ರದ ಕಲ್ಪನೆ ಏನು ಇದು ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಬಹುತೇಕ ಇದೊಂದು ದೊಡ್ಡ ವಿವಾದ ಅಂತ ಅನ್ಸುತ್ತೆ. ಹೀನಂ ದೂಷಯತಿ ಇತಿ ಹಿಂದೂ. ಯಾವುದು ಕೆಟ್ಟದ್ದು ಅಂತ ಇದೆ ಜಗತ್ತಿನಲ್ಲಿ ಅದನ್ನು ದೂಷಣೆ ಮಾಡ್ತಕ್ಕಂಥವನು ಹಿಂದೂ. ಇದು ಯಾವುದೇ ಒಂದು ರೀತಿಯ ಪೂಜಾ ಪದ್ಧತಿಗೆ ಸೀಮಿತವಾಗಿರತಕ್ಕಂಥ ಶಬ್ದ ಅಲ್ಲೇ ಅಲ್ಲ. ಹಿಂದುತ್ವ ಈ ದೇಶದ ಸಂಸ್ಕೃತಿ, ಈ ಬದುಕಿನ ಸಂಸ್ಕೃತಿ. ಅದು ಇದೊಂದು ಜಾತಿ ಸಂಪ್ರದಾಯಕ್ಕೆ ಸೀಮಿತವಾಗಿರತಕ್ಕಂಥದ್ದಲ್ಲ. ನಾವು ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ, ನರಾಜ್ಯಂ ನಚರಾಜಾಸೀತ್ ನರಾಜ್ಯೋ ನದಾಂಡ್ಯೋ ನಚದಾಂಡಿಕ ಧರ್ಮೇಣ ಇವ ಪ್ರಜಾತ್ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ಎಲ್ಲಿ ರಾಜನೂ ಇರೋದಿಲ್ಲ, ಎಲ್ಲಿ ರಾಜ್ಯವೂ ಇರೋದಿಲ್ಲ, ದಂಡಕನೂ ಇರೋದಿಲ್ಲ, ದಂಡನೆಗೆ ಒಳಪಡತಕ್ಕಂಥವನೂ ಇರೋದಿಲ್ಲ. ಧರ್ಮೇಣ ಇವ ಪ್ರಜಾತ್ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ಅಲ್ಲಿ ಧರ್ಮವೇ ಜನರನ್ನ ಪರಸ್ಪರ ರಕ್ಷಿಸುತ್ತೆ. ಇದು ಹಿಂದುತ್ವ, ಇದು ಹಿಂದೂ ಧರ್ಮ. ಇಲ್ಲಿ ಯಾವುದೇ ಹೊರಗಿನ ಕಟ್ಟುಪಾಡುಗಳ ಅವಶ್ಯಕತೆ ಇಲ್ಲ. ನಮ್ಮ ಬದುಕೆ ನಮಗೆ ಹೇಳಿಕೊಟ್ಟಿದೆ. ಇಡೀ ಜಗತ್ತಿಗೆ ಬೇಕಾದ ಹಾಗೆ, ಅದು ಪರಿಸರ ಇರಲಿ, ಯಾವುದೇ ಸಕಲ ಜೀವಗಳಿರಲಿ, ಚರಾಚರಗಳಿರಲಿ, ಮನುಷ್ಯ ಇರಲಿ, ಪ್ರಾಣಿಗಳಿರಲಿ, ಎಲ್ಲರ ಒಳಗೊಂಡಿರತಕ್ಕಂಥ ಸಮಷ್ಟಿ ಬದುಕಿನ ಕಲ್ಪನೆ ಹಿಂದುತ್ವ. ಇದೊಂದು ಪೂಜಾ ಪದ್ಧತಿ ಅಲ್ಲ. ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಿ, ಮತ್ತೊಬ್ರು ಯಾರೋ ಚರ್ಚಿಗೆ ಹೋಗ್ತಾರೆ, ಮತ್ತೊಬ್ರು ಯಾರೋ ಮಸೀದಿಗೆ ಹೋಗ್ತಾರೆ. ನಮ್ಗೆ ಇದರಲ್ಲಿ ಯಾವುದೇ ಫರಕ್ಕೆ ಬರೋದಿಲ್ಲ. ನಾವು 33 ಕೋಟಿ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥ ಜನಗಳಿಗೆ ಒಬ್ಬ ಅಲ್ಲಾ, ಒಬ್ಬ ಯೇಸು ನಮಗೆ ಜಾಸ್ತಿನೇ ಆಗೋದಿಲ್ಲ. ನಾನು ಒಂದು ಮಾತನ್ನ ಕೇಳ್ತೀನಿ, ಇಡೀ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಇವತ್ತು ಜನರಿಗೆ ಹೇಳ್ತೀನಿ, ಅಲ್ಲಾನ ಫೋಟೋ ಇಡಿ, ಯೇಸು ಕ್ರಿಸ್ತನ ಫೋಟೋ ಇಡಿ ಅಂತ ಹೇಳ್ತೀನಿ. ಅವ್ರು ಖಂಡಿತವಾಗಿ ಅವ್ರು ಇಟ್ಕೊಂತಾರೆ ಗೌರವದಿಂದ. ಅದೆಷ್ಟೋ ದೇವತೆಗಳ ಜೊತೆಗೆ ಅದೊಂದು 2 ಫೋಟೋ ನಮಗೇನು ಜಾಸ್ತಿ ಅಂತ ಅನ್ಸೋದೇ ಇಲ್ಲ. ಆದರೆ ನಾನು ಒಂದು ಮಾತನ್ನ ಕೇಳ್ತೀನಿ, ಇದೇ ಮುಸಲ್ಮಾನರು ರಾಮನ ಫೋಟೋ ಇಟ್ಕೊಂತಾರ ಮನೆಯಲ್ಲಿ? ಕೃಷ್ಣನ ಫೋಟೋ ಇಟ್ಕೊಂತಾರ? ಇದೇ ಕ್ರಿಶ್ಚಿಯನ್ರು ಕೃಷ್ಣನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರ? ರಾಮನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರ? ಬನ್ನಿ ನಮ್ಮ ಮನೆಯಲ್ಲಿ, ಅಥವಾ ನಮ್ಮ ತರ ಇರತಕ್ಕಂಥವ್ರು 100 ಮನೆಗಳಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಇವತ್ತು ಕೂಡ ಯೇಸು ಕ್ರಿಸ್ತನ ಫೋಟೋ ಇರೋದನ್ನ ಕಾಣ್ತೀವಿ. ಮನೆ ಹಿಂದೂ, ಯೇಸು ಕ್ರಿಸ್ತನ ಫೋಟೋ ಇರುತ್ತೆ. ಮನೆ ಹಿಂದೂ, ಇವತ್ತು ಕೂಡ ಪೈಗಂಬರನ ಫೋಟೋ ಹಾಕೊಂಡಿರ್ತಾರೆ. ಅವ್ರಿಗೆ ಯಾವುದು ಫರಕ್ಕೆ ಬರೋದಿಲ್ಲ. ಇದು ನಿಜವಾದಂತಹ ಜಾತ್ಯತೀತತೆ. ಈ ಮೂಲಭೂತವಾದ ಅನ್ನೋದನ್ನ ವಿರೋಧಿಸೋರು ತುಂಬಾ ಜನ ಇದ್ದಾರೆ. ಅದು ಸಿದ್ಧಾಂತವೇ ಆಗಿರಬಹುದು, ಧರ್ಮದ ವಿಚಾರವೇ ಆಗಿರಬಹುದು. ಯಾವಾಗ ರ್ಯಾಡಿಕಲೈಸ್ ಆಗುತ್ತೆ ಆವಾಗ ಸಮಾಜಕ್ಕೆ ಮಾರಕ ಅಂತ ಹೇಳಿ ಅನಂತಕುಮಾರ್ ಹೆಗಡೆ ಅವ್ರದ್ದು ರ್ಯಾಡಿಕಲ್ ಹಿಂದೂಯಿಸಮ್. ಮೂಲಭೂತವಾದ ಅಂತಂದ್ರೆ ಏನು, ಅದರ ಅರ್ಥವೇ ಗೊತ್ತಿಲ್ಲದೆ ಇರತಕ್ಕಂಥವ್ರು ಇವತ್ತು ಆ ಶಬ್ದವನ್ನು ಬಳಸ್ತಾ ಇದ್ದಾರೆ. ಮೂಲಭೂತ ವಾದ ಅಂತಂದ್ರೆ ಏನು? ನಾನು ಹೇಳಿದ್ದೇ ಸರಿ, ಮತ್ಯಾವುದು ಸರಿ ಇಲ್ಲ, ಜಗತ್ತಿನಲ್ಲಿ ನಂದು ಒಂದೇ ದೇವರು, ಮತ್ಯಾರು ದೇವರುಗಳೇ ಇಲ್ಲ, ನಾನು ಒಪ್ಪೋದನ್ನು ನೀವೆಲ್ಲರೂ ಒಪ್ಪಬೇಕು, ನಿಮ್ಮ ತನಕ್ಕೆ ಅಸ್ತಿತ್ವನೇ ಇಲ್ಲ, ನಾನು ಹೇಳಿದ್ದೇ ಸರಿ. ಇದು ಮೂಲಭೂತವಾದ. ನಿಮ್ಮ ಅನಿಸಿಕೆಗೆ ತಕ್ಕಂತೆ, ನಿಮ್ಮ ಭಾವನೆಗೆ ತಕ್ಕಂತೆ ಬದುಕಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ನಮ್ಮಲ್ಲಿ ಒಂದೇ ದೇವರಿಲ್ಲ. ನಮ್ಮಲ್ಲಿ ಕಲ್ಲನ್ನು ಪೂಜೆ ಮಾಡ್ತೀವಿ, ಮಣ್ಣನ್ನು ಪೂಜೆ ಮಾಡ್ತೀವಿ, ನದಿಯನ್ನು ಪೂಜೆ ಮಾಡ್ತೀವಿ, ಮರವನ್ನು ಪೂಜೆ ಮಾಡ್ತೀವಿ, ಆನೆಯನ್ನು ಪೂಜೆ ಮಾಡ್ತೀವಿ, ಕರಡಿಯನ್ನು ಪೂಜೆ ಮಾಡ್ತೀವಿ. ನರ ನಾರಾಯಣನಾಗಿ ಹೋಗಿರ್ತಕ್ಕಂಥದ್ದು ಈ ಮಣ್ಣಿನಲ್ಲಿ, ಬೇರೆ ಕಡೆ ಅಲ್ಲ. ಅದಕ್ಕೋಸ್ಕರ ಹಿಂದುತ್ವವನ್ನು ಮೂಲಭೂತವಾದ ಅಂತ ಪರಿಗಣನೆ ಮಾಡೋದಾದ್ರೆ ಅಂಥವರನ್ನ ಅತ್ಯಂತ ಮೂರ್ಖರು ಅಂತ ಕರೀಲಿಕ್ಕೇನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಹೊರತಾಗಿ ಬೇರೆ ಶಬ್ದಗಳಿಲ್ಲ.